Yes, hi, good evening dear students. This is Suresh Bantnali, English lecturer, Harkud PU College, Chandapur. So, we are going to discuss about the short summary. ಅಂದರೆ ನಾವೊಂದು ಹೊಸ ಪ್ರಾಜೆಕ್ಟ್ ಮಾಡ್ತಾಯಿದ್ವಿ. ಏನು ಪ್ರಾಜೆಕ್ಟ್ ಅಂದರೆ PUC ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂಥ ಎಲ್ಲ ಲೆಸನ್ಸ್ಗಳದ್ದು ಒಂದು ಶಾರ್ಟ್ ಸಮರಿ ಲೆಸನ್ಸನ್ನು ಪ್ರಿಪೇರ್ ಮಾಡ್ತಾಯಿದ್ವಿ ಎಲ್ಲ ಚಾಪ್ಟರ್ ಮೇಲೆ. ಯಾಕೆ ಒಂದು ಶಾರ್ಟ್ ಸಮರಿ ಮಾಡ್ತಾಯಿದ್ವಿ ಅಂದರೆ ವಿ ಆರ್ ಪ್ರಿಪೇರಿಂಗ್ ದಿಸ್ ವಿಡಿಯೋ ಫಾರ್ ಸ್ಲೋ ಲರ್ನರ್ ಸ್ಟೂಡೆಂಟ್ಸ್, ಕಲಿಕೆಯಲ್ಲಿ ಹಿಂದುಳಿದತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಶಾರ್ಟ್ ಸಮರಿಯನ್ನು ಮಾಡ್ತಾಯಿದ್ದೀವಿ. ಇದು ಎಲ್ಲರಿಗೂ ಹೆಲ್ಪ್ ಆಗ್ತದೆ, ಸ್ಲೋ ಲರ್ನರ್ಸ್, ಫಾಸ್ಟ್ ಲರ್ನರ್ಸ್ ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಸೊ ಈಚ್ ಚಾಪ್ಟರ್ ಮೇಲೆ ವಿ ಆರ್ ಪ್ರಿಪೇರಿಂಗ್ ಶಾರ್ಟ್ ಸಮರಿ, ಅಂದರೆ ಯಾವ ರೀತಿ ಸಮರಿ ನೆನಪಿಟ್ಕೊಳ್ಬೇಕು, ಕೀ ಪಾಯಿಂಟ್ಸನ್ನು ಮಾಡ್ಕೊಳ್ಳೋದು ಯಾವ ರೀತಿ ಕೀ ಪಾಯಿಂಟ್ಸ್ ಅಂತ ಹೇಳ್ಕೆಸಿಂದ ನಾವಿಲ್ಲಿ ಬರ್ಕೊಂಡಿದ್ದೀವಿ. ಸೊ ನೋಡಿ, ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ 2D ಇಯರ್. ಈ ಒಂದು ಚಾಪ್ಟರ್ ಮೇಲೆ ಶಾರ್ಟ್ ಸಮರಿಯನ್ನು ಪ್ರಿಪೇರ್ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ಕಾಣಿಸ್ತಾಯಿದೆ 2D ಇಯರ್ ಅಂತ ಹೇಳ್ಕೆಸಿಂದ. 2D ಇಯರ್ ದಿಸ್ ಲೆಸನ್ ವಾಸ್ ರಿಟನ್ ಬೈ ಲಿಯೋ ಟಾಲ್ಸ್ಟಾಯ್. ಸೊ ಲಿಯೋ ಟಾಲ್ಸ್ಟಾಯ್ ಅವರು ಈ ಒಂದು ಪಾಠವನ್ನು ಬರೆದಿದ್ದಾರೆ. ಇಲ್ಲೆಲ್ಲ ಕೀ ಪಾಯಿಂಟ್ಸ್ಗಳು ಬರೆದಿದ್ದೀವಿ. ಸೊ 2D ಇಯರ್ ಚಾಪ್ಟರ್ ಅಂದಿದ ತಕ್ಷಣ ನಮಗೆ ಕೆಲವೊಂದು ಐಟಮ್ಸ್ಗಳು ನೆನಪಾಗ್ತವೆ. 2D ಇಯರ್ ಚಾಪ್ಟ್ರಲ್ಲಿ 2D ಇಯರ್ ದಿ ಸ್ಟೋರಿ ಅಬೌಟ್ ದ ಕ್ರಿಮಿನಲ್, ಇದು ಒಂದು ಕ್ರಿಮಿನಲ್ದು ಕಥೆ ಇದೆ. 2D ಇಯರ್ ಅಂದಿದ ತಕ್ಷಣ ನಮಗೇನು ನೆನಪಾಗ್ತದೆ? ಮೊನಾಕೋ ನೆನಪಾಗ್ತದೆ. ಮೊನಾಕೋ ಎಲ್ಲಿದೆ? ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಾಲಿ. ಸೊ ಅಲ್ಲಿ ಮೊನಾಕೋ ಬರ್ತದೆ. ಮತ್ತೇನು ನೆನಪಾಗ್ತದೆ ನಮಗೆ? ಮೆಡಿಟೇರಿಯನ್ ನೆನಪಾಗ್ತದೆ, ಸಮುದ್ರ. ಮತ್ತು ಹಾಗೆ 7,000 ಪಾಪ್ಯುಲೇಷನ್ ನೆನಪಾಗ್ತದೆ. ಮತ್ತು ಅಲ್ಲಿ ಟ್ಯಾಕ್ಸಸ್ಗಳು ನೆನಪಾಗ್ತದೆ. ಮತ್ತು ರಾಜಮನೆತನ ನೆನಪಾಗ್ತದೆ. ಸೊ ಈ ಟೈಪ್ ನಾವು ಎಲ್ಲ ವಸ್ತುಗಳು ನೆನಪಿಟ್ಕೊಳ್ಬೇಕು ರೀ, ನೋಡಿರಿ. ಆಮೇಲೆ ನಮಗೆ ಹೆಲ್ಪ್ ಆಗ್ತದೆ, ಈಸಿಯಾಗಿ ನಮಗೆ ರಿಕಾಲ್ ಮಾಡೋಕ್ಕೆ ಭಾಳ ಈಸಿ ಆಗ್ತದೆ. ಇಲ್ಲಿ ಫಸ್ಟ್ ಕೆಲವೊಂದು ಪಾಯಿಂಟ್ಸ್ಗಳು ಬರ್ತಿದ್ದೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗ್ತೇನೆ. ಬಾರ್ಡರ್ಸ್. ಸೊ ಮೊನಾಕೋ ಇಸ್ ಲೊಕೇಟೆಡ್ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಾಲಿ. ಸಿಂಪಲ್, ಫ್ರಾನ್ಸ್ ಮತ್ತು ಇಟಾಲಿ ರಾಷ್ಟ್ರಗಳ ಒಂದು ಬಾರ್ಡ್ರಲ್ಲಿ. ದೆನ್ ಆನ್ ದ ಶೋರ್ ಆಫ್ ದ ಮೆಡಿಟೇರಿಯನ್ ಸಿ, ಮೆಡಿಟೇರಿಯನ್ನೇನಿಯನ್ ಸಮುದ್ರದ ಒಂದು ದಡದಲ್ಲಿ ಲೈಸ್ ಅ ಟಿನಿ ಲಿಟಲ್ ಕಿಂಗ್ಡಮ್, ದಟ್ ಈಸ್ ಮೊನಾಕೋ. ವೆರಿ ಸಿಂಪಲ್. ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಾಲಿ, ಇಟಾಲಿ ಮತ್ತು ಫ್ರಾನ್ಸ್ ರಾಷ್ಟ್ರಗಳ ಒಂದು ಬಾರ್ಡ್ರಲ್ಲಿ ಆನ್ ದ ಶೋರ್ ಆಫ್ ದ ಮೆಡಿಟೇರಿಯನ್ನೇನಿಯನ್ ಸಮುದ್ರದ ಒಂದು ದಡದಲ್ಲಿ ಲೈಸ್ ಅ ಟಿನಿ ಲಿಟಲ್ ಕಿಂಗ್ಡಮ್ ಅಥವಾ ಟೈನಿ ಲಿಟಲ್ ಕಿಂಗ್ಡಮ್ ಅಂತ ಕೂಡ ಕರೀತಾರೆ. ಅದಕ್ಕೆ ಮೊನಾಕೋ ಅಂತ ಕರೀತಿದ್ರು. ಇಟ್ಸ್ ಎ ವೆರಿ ಸ್ಮಾಲ್ ಕಂಟ್ರಿ, ಇದು ಭಾಳ ಸಣ್ಣ ರಾಷ್ಟ್ರ ಇದೆ. ಸೊ ನೋಡಿ, ಅಲ್ಲಿ ಹೇಳ್ತಿದ್ದಾರೆ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಜನಸಂಖ್ಯೆ ಇತ್ತಂದರೆ ಕೇವಲ 7,000 ಮಾತ್ರ ಜನಸಂಖ್ಯೆ ಇತ್ತು. ಅಲ್ಲಿ ಲ್ಯಾಂಡ್ ಬಿ ಎಷ್ಟು ಕಡಿಮೆ ಲ್ಯಾಂಡ್ ಇತ್ತಂದರೆ ಈ ಒಂದು 7,000 ಜನರಿಗೆ ಲ್ಯಾಂಡ್ ಏನಾದರೂ ಡಿವೈಡೇಷನ್ ಮಾಡಿದರೆ ನಾಟ್ ಬಿ ಆ್ಯನ್ ಎಕ್ರೆ ಫಾರ್ ಈಚ್ ಇನ್ಹ್ಯಾಬಿಟೆಂಟ್. ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದೊಂದು ಎಕರೆ ಅಷ್ಟು ಬರ್ತಿರಲಿಲ್ಲ. ಅಂದರೆ 7,000 ಅಂದರೆ 700 ಎಕರೆ ಅಷ್ಟು ಅಂತ ಕೂಡ ಜಮೀನು ಇದ್ದಿರಲಿಲ್ಲ ಅಂತ. ಅಷ್ಟು ಸಣ್ಣ ರಾಷ್ಟ್ರ. 7,000 ಪಾಪ್ಯುಲೇಷನ್ ಅಂದರೆ ನಾವು ಅಂದ್ಕೊಳ್ಬೇಕು, ಈಗ ಸಾಮಾನ್ಯವಾಗಿ ಒಂದು ಹಳ್ಳಿಯಲ್ಲಿ ಇರ್ತದೆ 5,000 6,000, ಅಷ್ಟು ಪುಟ್ಟ ರಾಷ್ಟ್ರ ಮೊನಾಕೋ. ಸೊ ಇನ್ ದಿಸ್ ಟಾಯ್ ಕಿಂಗ್ಡಮ್ ಅಂಥ ಒಂದು ಸಣ್ಣ ರಾಷ್ಟ್ರದಲ್ಲಿ ದರ್ ಈಸ್ ಅ ರಿಯಲ್ ಕಿಂಗ್ಲೆಟ್. ಅಲ್ಲೇನಿರ್ತದೆ? ರಾಜಮನೆತನ ಅಸ್ತಿತ್ವದಲ್ಲಿ ಇರ್ತದೆ. ರಿಯಲ್ ಕಿಂಗ್ಲೆಟ್ ಅಂದರೆ ರಾಜರ ಆಳ್ವಿಕೆ. ರಾಜ ಅಂದರೆ ಹೆಂಗಿರ್ತಾನೆ? ಕೋಟರೀಸ್, ಮಿನಿಸ್ಟರ್ಸ್, ಬಿಷಾಪ್ಸ್, ದೆನ್ ಪ್ಯಾಲೇಸಸ್ ಎಲ್ಲ ಇರ್ತಾವೆ ರಾಜನಿಗೆ. ಸೊ ಇಲ್ಲೂ ಕೂಡ ಅದೇ ರೀತಿ ಪ್ಯಾಲೇಸಸ್, ಕೋಟರೀಸ್, ಮಿನಿಸ್ಟರ್ಸ್, ಬಿಷಾಪ್ಸ್ ಮತ್ತು ಜನರಲ್ಸ್ ಆ್ಯಂಡ್ ಆ್ಯನ್ ಆರ್ಮಿ. ಈ 4 ಎಲ್ಲ ಥರದ್ದು ಇರ್ತದೆ. ಪ್ಯಾಲೇಸಸ್, ಕೋಟರೀಸ್, ಮಿನಿಸ್ಟರ್ಸ್, ಬಿಷಾಪ್ಸ್, ಜನರಲ್ಸ್ ಆ್ಯಂಡ್ ಆರ್ಮಿ. ಸೈನಿಕರು ಕೂಡ ಇರ್ತಾರೆ. ಇದರಲ್ಲಿ ವಿಶೇಷವಾಗಿ ಸೈನಿಕರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ನೋಡಿ, ಆರ್ಮಿ ಇಟ್ಸ್ ನಾಟ್ ಅ ಲಾರ್ಜ್ ಆರ್ಮಿ, ಓನ್ಲಿ 60 ಮಂತ್ಸ್ ಇನ್ ಆರ್ಮಿ. ಕೇವಲ 60 ಜನರು ಮಾತ್ರ ಈ ಒಂದು ಸೈನಿಕರ ಸಂಖ್ಯೆ ಇರ್ತದೆ. ಸೊ ಅದೇ ರೀತಿಯಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಟ್ಯಾಕ್ಸನ್ನು ವಸೂಲಿ ಮಾಡಂತೆ ಇಲ್ಲಿಯೂ ಕೂಡ ಟ್ಯಾಕ್ಸನ್ನು ಇಸ್ಯೂ ಮಾಡ್ತಿರ್ತಾರೆ. ದ ಟ್ಯಾಕ್ಸ್ ಆನ್ ಟೊಬ್ಯಾಕೋ, ವೈನ್, ಸ್ಪಿರಿಟ್ಸ್ ಆ್ಯಂಡ್ ಎ ಪೋಲ್ ಟ್ಯಾಕ್ಸ್. ಮತ್ತೊಂದು ಸರಿ ಹೇಳ್ತೀನಿ ನೋಡಿ, ಟ್ಯಾಕ್ಸಸ್ ಅಂದರೆ 4 ಥರದ ಟ್ಯಾಕ್ಸಸ್ಗಳು: ಟೊಬ್ಯಾಕೋ, ವೈನ್, ಸ್ಪಿರಿಟ್ಸ್ ಆ್ಯಂಡ್ ಎ ಪೋಲ್ ಟ್ಯಾಕ್ಸ್. ಈ 4 ಥರದ ಟ್ಯಾಕ್ಸನ್ನು ಇಶ್ಯೂ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಮೊನಾಕೋದ ರಾಜನಿಗೆ ಇಫ್ ಹಿ ಹ್ಯಾಡ್ ಎ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಕಮ್ಸ್ ಫ್ರಮ್ ಅ ಗೇಮಿಂಗ್ ಹೌಸ್,
ಅದೇ ರೀತಿಯಾಗಿ ಅವನಿಗೆ ಇನ್ನೊಂದು ಕಡೆಯಿಂದ ಆದಾಯ ಬರ್ತಿರ್ತದೆ. ಎಲ್ಲಿಂದ ಆದಾಯ ಬರ್ತಿದೆ? ದಿಸ್ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಕಮ್ಸ್ ಫ್ರಮ್ ಅ ಗೇಮಿಂಗ್ ಹೌಸ್. ಈ ಗೇಮಿಂಗ್ ಹೌಸಿಂದ ಏನಾಗ್ತಿರ್ತದೆ, ಆ ರಾಜ್ಕುಮಾರನಿಗೆ ಆದಾಯ ಬರ್ತಿರ್ತದೆ. ನೋಡಿ, ಒಂದು ಥಿಂಗ್ ಹೇಳ್ತೀನಿ ನಿಮ್ಗೆ ಸಿಂಪಲ್ಲಾಗಿ. ಎಲ್ಲ ರಾಷ್ಟ್ರಗಳಂತೆ ಇಲ್ಲೂ ಕೂಡ ಜನ ಪೀಪಲ್ ಸ್ಮೋಕ್ ಮಾಡ್ತಿರ್ತಾರೆ ಮತ್ತು ಡ್ರಿಂಕನ್ನು ಮಾಡ್ತಿರ್ತಾರೆ. ಸೊ ಅಷ್ಟಾದರೂ ಕೂಡ ರಾಜ ಅಲ್ಲಿ ಏನು ಮಾಡಿದ್ದಿರ್ತಾನೆ, ಫ್ರೀ ಆಗಿಬಿಟ್ಟಿದ್ದಿರ್ತಾನೆ. ಯಾಕೆ? ಬಿಕಾಸ್ ಅವನಿಗೆ ರೆವಿನ್ಯೂ ಮೊದಲೇ ಕಡಿಮೆ ಪ್ರಮಾಣದಲ್ಲಿ ಇಶ್ಯೂ ಆಗ್ತಿರ್ತದೆ. ಅವೆಲ್ಲ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳ್ಕೇಸಿಂದ ಫ್ರೀ ಆಗಿಬಿಟ್ಟಿದ್ದಿರ್ತಾನೆ. ಅವನಿಗೆ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಅದು ಗೇಮಿಂಗ್ ಹೌಸಿಂದ ಬರ್ತಿರ್ತದೆ. ಜನ ಇಲ್ಲೆಲ್ಲ ಏನು ಮಾಡ್ತಿರ್ತಾರೆ, ವೆರ್ ಪೀಪಲ್ ಪ್ಲೇ ರೂಲಿಟಿ ಅಥವಾ ರೌಲಿಟಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಜನ ರೌಲಿಟಿ ಅಂದರೆ ಪ್ಲೇ ರೌಲಿಟಿ ಅಂದರೆ ಈಗ ನೀವೆಲ್ಲ ಪಿಕ್ಚರ್ಸ್ಗಳೆಲ್ಲ ನೋಡಿದಿರ್ತೀರ, ಹಿಂಗೆ ತಿರ್ಸ್ತಾರೆ ನಂಬರ್ಸ್ಗಳೆಲ್ಲ ಹಾಕಿಸಿಂದ. ಸೊ ಇದು ಒಂದು ಟೈಪ್ ಆಫ್ ಜೂಜಾಡಿದ ಪ್ಲೇ. ಸೊ ಈ ಗೇಮಿಂಗ್ ಹೌಸಲ್ಲಿ ಬಂದ ಕೇಸಿಂದ ಜನ ಏನು ಮಾಡ್ತಾರೆ, ರೂಲಿಟಿಯನ್ನು ಪ್ಲೇ ಮಾಡ್ತಾರೆ. ಇದರಿಂದ ಏನಾಗ್ತಿರ್ತದೆ, ವೆದರ್ ದ ವಿನ್ ಆರ್ ಲಾಸ್, ಅವ್ರು ಗೆದ್ದಿಲ್ಲಿ ಅಥವಾ ಸೋಲಿ, ಅದರಿಂದ ದ ಕೀಪರ್ ಗೆಟ್ಸ್ ಅ ಪರ್ಸೆಂಟೇಜ್ ಆನ್ ದ ಟರ್ನ್ ಓವರ್. ಇದರಿಂದ ಈ ಕೀಪರ್ ಅಂದರೆ ಈ ಗೇಮಿಂಗ್ ಹೌಸಿಂದ ಮೇಲ್ವಿಚಾರಕ ಏನಿರ್ತಾನಲ್ಲ, ಅವನಿಗೆ ಟರ್ನ್ ಓವರ್ ಜಾಸ್ತಿ ಆಗ್ತಿರ್ತದೆ. ಸೊ ಆ ಗೇಮಿಂಗ್ ಹೌಸ್ ಕೀಪರ್ಗೇನು ಪರ್ಸೆಂಟೇಜ್ ಬರ್ತಿತ್ತಲ್ಲ, ಅದರಿಂದ ಆತ ಏನು ಮಾಡ್ತಿದ್ದ, ಔಟ್ ಆಫ್ ಹಿಸ್ ಪ್ರಾಫಿಟ್ ಪೇ ಅ ಲಾಸ್ ಸಮ್ ಟು ದ ಪ್ರಿನ್ಸ್. ಅವನು ರಾಜನಿಗೆ ಜಾಸ್ತಿ 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 ಪ್ರಮಾಣದಲ್ಲಿ ಕೊಡ್ತಾ ಹೋಗ್ತಾನೆ ಅವನಿಗೆ ಬಂದಿರತಕ್ಕಂಥ ಇನ್ಕಮನ್ನು. ಸೊ ಸಮ್ ಇಯರ್ಸ್ ಆಗೋ, ಅದೇ ಮೊಮೆಂಟಲ್ಲಿ ಸಮ್ ಇಯರ್ಸ್ ಆಗೋ ಸಚ್ ಗ್ಯಾಂಬಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಲೆಫ್ಟ್ ಇನ್ ಯುರೋಪ್. ಅದೇ ಮೊಮೆಂಟಲ್ಲಿ ಏನಾಗಿತ್ತಿರ್ತದೆ, ಕೆಲವು ವರ್ಷಗಳ ಹಿಂದೆ ಅಂದರೆ ಜರ್ಮನ್ ಸಾಮ್ರಾಜ್ಯದಲ್ಲಿ ಈ ಗೇಮಿಂಗ್ ಹೌಸನ್ನು ಬ್ಯಾನ್ ಮಾಡಿದಿರ್ತಾರೆ. ಈ ಜರ್ಮನ್ ಸಾಮ್ರಾಜ್ಯ ಅಂದರೆ ಯುರೋಪ್ನಲ್ಲಿ ಬರ್ತಕ್ಕಂಥ ಒಂದು ಜರ್ಮನ್ ಸಾಮ್ರಾಜ್ಯದಲ್ಲೆಲ್ಲ ಗೇಮಿಂಗ್ ಹೌಸ್ಗಳನ್ನು ಬ್ಯಾನ್ ಮಾಡಿದಿರ್ತಾರೆ. ಬಿಕಾಸ್ ಯಾಕೆ ಬ್ಯಾನ್ ಮಾಡಿದಿರ್ತಾರೆ ಅಂದರೆ, ದ ರೀಸನ್ ದ ಗೇಮಿಂಗ್ ಹೌಸ್ ಡಿಡ್ ಸೋ ಹಾರ್ಮ್. ಅಲ್ಲಿರ್ತಕ್ಕಂಥ ಗೇಮಿಂಗ್ ಹೌಸ್ ರೂಲ್ಸ್ಗಳೆಲ್ಲ ಹೆಂಗಿರ್ತಾವೆ ಅಂದರೆ ಭಾಳ ಕಠಿಣ ಇರ್ತಾವ್ರಿ. ಜನ ಅಲ್ಲಿಗೆ ಬರ್ತಿದ್ರು, ರೂಲಿಟನ್ನು ಪ್ಲೇ ಮಾಡ್ತಿದ್ರು. ಸೊ ಲಕ್ ಬೇಸ್ ಮೇಲೆ ಆಟ ಆಡ್ತಿದ್ರು. ಈ ಜೂಜಾಟ ಅಂದರೆ ಹೆಂಗಿರುತ್ತೆ ಅಂದರೆ, ಒಂದು ಟೈಪ್ ಆಫ್ ಕಡಿಮೆ ರೊಕ್ಕ ಹಾಕೇಶನ್ ಜಾಸ್ತಿ ಇನ್ಕಮ್ ತೊಗೊಳ್ಳೋದು. ಜನ ಆಸೆ ಇಟ್ಕೊಂಡು ಬರ್ತಿದ್ರು ಏನೋ ಆಗ್ತದೆ ಅಂತ ಹೇಳ್ಕೇಶಿಂದ, ಬಟ್ ದೇ ಲಾಸ್ ಮನಿ. ಅಲ್ಲೆಲ್ಲ ಅವ್ರಿಗೆ ತುಂಬ ಕಷ್ಟ ಆಗ್ತಿತ್ತು. ಸಾಲ ಸೂಲ ಮಾಡ್ಕೊಂಡು ದುಡ್ಡು ತರ್ತಿದ್ರು. ಸೊ ಸಾಲ ಸೂಲ ಮಾಡ್ಕೇಶಿಂದ ಬಂಗಾರ ಚಿನ್ನ ಗಿನ್ನ ಎಲ್ಲ ಮಾಡಿ ತರ್ತಿದ್ರು. ಸೊ ಲಾಸ್ ಆಗ್ತಿತ್ತು ಅವರಿಗೆ. ಲಾಸ್ ಆಗಿದ ತಕ್ಷಣ ದಿ ಸೂಟ್ ಹಿಮ್ಸೆಲ್ಫ್, ಅವರಷ್ಟಕ್ಕೆ ಅವರೇ ಸೂಟ್ ಮಾಡ್ಕೊಂಡು ಸತ್ತೋಗ್ತಿದ್ರು. ಅದಕ್ಕೋಸ್ಕರ ಆ ಜರ್ಮನ್ ಸಾಮ್ರಾಜ್ಯದಲ್ಲಿ ಗೇಮಿಂಗ್ ಹೌಸ್ಗಳೆಲ್ಲ ಬ್ಯಾನ್ ಮಾಡಿದಿರ್ತಾರೆ. ಬಟ್ ನೋ ಒನ್ ಸ್ಟಾಪ್ ದ ಮೊನಾಕೋ ಪ್ರಿನ್ಸ್. ಆದರೆ ಇವನಿಗೆ ಯಾರೂ ಕೂಡ ನಿಂದಿರ್ಸಿರಲ್ಲ. ಇವನು ಇಲ್ಲಿ ನಡೀತಾನೆ ಇರ್ತದೆ. ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಮೊನಾಕೋ. ಈಗ ಜೂಜಾಟ ಚಟ ಬಿದ್ದಿರ್ತದೆ. ಸೊ ಯಾರಿಗಾದರೂ ಆ ಚಟ ತೀರಿಸ್ಕೋಬೇಕಿತ್ತಂದರೆ ಹೂ ವಾಂಟ್ಸ್ ಟು ಗ್ಯಾಂಬಲ್, ಯಾರಿಗಾದರೂ ಜೂಜಾಡ್ಬೇಕು ಅನ್ನಿಸ್ತೈತಂದರೆ ದೇ ವಾಂಟ್ಸ್ ಟು ಗೋಸ್ ಟು ಮೊನಾಕೋ. ದೆನ್ ನಡೀತಿರ್ತದೆ ಇದೇ ಥರ. ಫ್ಯೂ ಇಯರ್ಸ್ ಆಗೋ ಅ ಮರ್ಡರ್ ವಾಸ್ ಕಮಿಟೆಡ್. ಇಲ್ಲಿ ಮರ್ಡರ್ ಅನ್ನೋ ಪದಕ್ಕೆ ಅಂಡರ್ಲೈನ್ ಮಾಡಿದೆ ನಾನು. ಅ ಮರ್ಡರ್ ವಾಸ್ ಕಮಿಟೆಡ್ ಇನ್ ದ ಟಾಯ್ ಪ್ರಿನ್ಸ್ ಡೊಮೈನ್ಸ್. ನಡೀತದೆ. ಕೆಲ ವರ್ಷಗಳು ಕಳೆದ ನಂತರ ಏನಾಗ್ತದೆ, ಈ ಒಂದು ಪ್ರಿನ್ಸ್ ಡೊಮೈನ್ಸ್ನಲ್ಲಿ ಅಂದರೆ ಮೊನಾಕೋದಾಗ ಏನಾಗ್ತದೆ, ಒಂದು ಮರ್ಡರ್ ನಡೆದು ಹೋಗ್ತದೆ. ಯಾವಾಗ ಮರ್ಡರ್ ನಡೆದು ಹೋಗ್ತದೋ ಅಲ್ಲಿರ್ತಕ್ಕಂಥ ಜನ ಇನ್ ದಟ್ ಕಿಂಗ್ಡಮ್, ಪೀಪಲ್ ಆಫ್ ದಟ್ ಕಿಂಗ್ಡಮ್ ಆರ್ ಪೀಸಬಲ್, ಶಾಂತ ಸ್ವಭಾವದ ಜನರು ಇರ್ತಾರೆ. ಸೊ ಮುಂದೆ ಯಾವಾಗ ಮರ್ಡ್ರ್ ಹಿಂದೆ ಎಂದೂ ನಡೆದಿರಲ್ಲ ಅಂಥ ಒಂದು ಇನ್ಸಿಡೆಂಟ್ ನಡೆದಿರ್ತದೆ. ಅಲ್ಲಿರ್ತಕ್ಕಂಥ ಬಹಳ ಭಯ ಆಗ್ತದೆ ಅವರಿಗೆಲ್ಲ. ಸೊ ದೆನ್ ದ ಜಡ್ಜಸ್ ಆರ್ ಸಮ್ಮನ್ಡ್ ವಿತ್ ಮಚ್ ಸೆರೆಮನಿ ಆ್ಯಂಡ್ ದ ಟ್ರೈಡ್ ಕೇಸ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ಅದನ್ನು ಭಾಳ ಜುಡಿಷಿಯಲ್ ಮ್ಯಾನರಲ್ಲಿ ಅದನ್ನು ತೀರ್ಪು ಮಾಡ್ಬೇಕಂತ ಹೇಳ್ಕೇಸಿ ಡಿಸೈಡ್ ಮಾಡ್ತಾರೆ. ಜಡ್ಜಸ್, ಪ್ರಾಸಿಕ್ಯೂಟರ್ಸ್, ಜ್ಯೂರಿಮೆನ್ಸ್ ಮತ್ತು ಬ್ಯಾರಿಸ್ಟರ್ಸ್, ಆರ್ಗ್ಯೂಡ್ ಆ್ಯಂಡ್ ಜಡ್ಜ್ಡ್ ಅವರೆಲ್ಲ ಸೇರಿ ವಾದ ವಿವಾದ ಮಾಡ್ತಾರೆ ಮತ್ತು ತೀರ್ಮಾನಕ್ಕೂ ಕೂಡ ಬರ್ತಾರೆ. ಏನಂತ ಹೇಳ್ಕೇಶಿಂದ, ಹ್ಯಾವ್ ಹಿಸ್ ಹೆಡ್ ಕಟ್ ಆಫ್ ಆ್ಯಸ್ ದ ಲಾ ಡೈರೆಕ್ಟ್. ನಾವೇನು ಮಾಡೋಣ, ಲಾ ಡೈರೆಕ್ಟ್ ಅಂದರೆ ಕಾನೂನು ನಿಯಮದಂತೆ ಅವನ ತಲೆಯನ್ನು ಕಟ್ ಮಾಡಿಬಿಡೋಣ. ಹೆಡ್ ಕಟ್ ಆಫ್, ಅವನ ತಲೆಯನ್ನು ನಾವು ಕತ್ತರಿಸ್ಬಿಡೋಣ ಅಂತ ಹೇಳ್ಕೇಶಿಂದ ಅವರು ಡಿಸೈಡ್ ಮಾಡ್ತಾರೆ. ಅಥವಾ ಅದಕ್ಕೆ ಡೆತ್ ಸೆಂಟೆನ್ಸ್ ಅಂತ ಕೂಡ ಹೇಳ್ತಾರೆ. ಸೊ ನೆಕ್ಸ್ಟ್ ಮುಂದೆ ಡಿಸೈಡ್ ಮಾಡಿದ್ರು. ನೆಕ್ಸ್ಟ್ ಡೆತ್ ಸೆಂಟೆನ್ಸ್ ಅಂತ ಹೇಳ್ಕೇಶಿಂದ ಅಥವಾ ಹೆಡ್ ಕಟ್ ಆಫ್ ಅಂತ ಹೇಳ್ಕೇಶಿಂದ ಅವನ ತಲೆಯನ್ನು ಕತ್ತರಿಸ್ಬೇಕಂತ ಡಿಸೈಡ್ ಮಾಡ್ತಾರೆ. ಬಟ್ ಆದರೆ ನೆಕ್ಸ್ಟ್ ದೇ ಸಬ್ಮಿಟೆಡ್ ದ ಸೆಂಟೆನ್ಸ್ ಟು ದ ಪ್ರಿನ್ಸ್.
ರಾಜ್ಕುಮಾರನಿಗೆ ಕೂಡ ಈ ಒಂದು ಸೆಂಟೆನ್ಸನ್ನು ವೈಸ್ ಸಬ್ಮಿಟ್ ಮಾಡ್ತಾರೆ. ದೆನ್ ದ ಪ್ರಿನ್ಸ್ ರೀಡ್, ರಾಜ ಅದನ್ನು ಓದ್ತಾನೆ. ಆ್ಯಂಡ್ ಕನ್ಫರ್ಮ್ಡ್ ಇಟ್. ಎಸ್, ಓಕೆ, ದ ಫೆಲೋ ಮಸ್ಟ್ ಬಿ ಎಕ್ಸಿಕ್ಯೂಟ್ ಹಿಮ್ ಅಂತ ಹೇಳ್ಕೇಸಿಂದ ಆ ರಾಜನು ಕೂಡ ಅದಕ್ಕೆ ಒಂದು ಒಪ್ಪಿಗೆಯನ್ನು ಕೊಡ್ತಾನೆ. ಸೊ ಯಾವಾಗ ಅವನಿಗೆ ಡೆತ್ ಸೆಂಟೆನ್ಸ್ ಅಂತ ಹೇಳ್ಕೇಶನ್ ಪನಿಷ್ಮೆಂಟ್ ಅನೌನ್ಸ್ ಆಗ್ತದೆ, ದೆನ್ ದ ಡಿಸೈಡೆಡ್ ಟು ಅಡ್ರೆಸ್ ಆ್ಯಂಡ್ ಎನ್ಕ್ವೈರಿ ಅಬೌಟ್ ದ ಗಿಲೋಟಿನ್ ಮಷಿನ್. ಯಾಕಂದರೆ ಅವ್ರ ಹತ್ರ ಗಿಲೋಟಿನ್ ಮಷಿನ್ ಇರೋಂಗಿಲ್ಲ, ಮತ್ತು ನಾಯ್ದರ ಎಕ್ಸಿಕ್ಯೂಷನರ್ ತಲೆ ಕತ್ತರಿಸುವಂಥ ಒಬ್ಬ ವ್ಯಕ್ತಿನೂ ಕೂಡ ಇರೋಂಗಿಲ್ಲ. ಸೊ ಅದರ್ವೈಸ್ ದೇ ವರ್ ಡಿಸೈಡೆಡ್ ಟು ಅಡ್ರೆಸ್ ಆ್ಯಂಡ್ ಎನ್ಕ್ವೈರಿ ಅಬೌಟ್ ದ ಗಿಲೋಟಿನ್ ಮಷಿನ್. ಫಸ್ಟ್ ದೇ ವೇರ್ ರಿಟರ್ನ್ ದ ಲೆಟರ್ ಟು ಫ್ರಾನ್ಸ್ ಗವರ್ನಮೆಂಟ್. ಫಸ್ಟಿಗೆ ಅವ್ರು ಏನು ಮಾಡ್ತಾರೆ, ಈ ಒಂದು ಫ್ರೆಂಚ್ ಅಥವಾ ಫ್ರಾನ್ಸ್ ಗೌರ್ಮೆಂಟ್ಗೆ ಒಂದು ಪತ್ರ ಬರೀತಾರೆ. ಸೊ ಅ ವೀಕ್ ಲೇಟರ್ ರಿಪ್ಲೈ ಕಮ್. ಪತ್ರ ಬರೆದ ನಂತರ ಅವ್ರಿಗೆ ಏನಾಗ್ತದೆ, ಒಂದು ವಾರ ಕಳೆದ ನಂತರ ಒಂದು ರಿಪ್ಲೈ ಸಿಗ್ತದೆ. ಏನಂತ ಹೇಳ್ಕೇಶಿಂದ, ವಿ ವುಡ್ ಸಪ್ಲೈ ಗಿಲೋಟಿನ್ ಮಷೀನ್ ವಿತ್ ಆನ್ ಎಕ್ಸ್ಪರ್ಟ್, ಸೊ ಅವರ್ ಕಾಸ್ಟ್ ವುಡ್ ಬಿ 16,000 ಅಂತ ಹೇಳ್ಕೇಶಿಂದ ಒಂದು ರಿಪ್ಲೈ ಬರ್ತದೆ. ದೆನ್ ದ ಮೊನಾಕೋ ಪ್ರಿನ್ಸ್ ಥಾಟ್ 16,000 francs ಇಸ್ ಟು ಎಕ್ಸ್ಪೆನ್ಸ್. ಸೊ ಮೋರ್ ಆನ್ 2 francs ತೆರಿಗೆ ಹಾಕಿದ್ರು ಕೂಡ ಈ 16,000 francs ಆಗಂಗಿಲ್ಲ. ಸೊ ಯು ಕ್ಯಾನ್ ಫೈಂಡ್ ಸಮೌ ಚೀಪರ್ ಅಂತ ಹೇಳ್ಕೇಶಿಂದ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ದೆನ್ ಕಿಂಗ್ ಆಫ್ ಇಟಾಲಿ, ಅದ್ರ ಪಕ್ಕ ಇನ್ನೊಂದು ರಾಷ್ಟ್ರ ಇರ್ತದೆ, ದಟ್ ಈಸ್ ಕಿಂಗ್ ಆಫ್ ಇಟಾಲಿ. ಅದು ಹೆಂಗಿರ್ತದೆ ಇವ್ರ ಸಂಗಟ ಅಂದರೆ ಬ್ರದರ್ ಆಫ್ ಮೊನಾರ್ಚ್, ಭಾಳ ಕ್ಲೋಸ್ ಇರ್ತದೆ. ಸೊ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಈ ಕಿಂಗ್ ಆಫ್ ಇಟಾಲಿಗೆ ಒಂದು ಪತ್ರವನ್ನು ಬರೀತಾರೆ. ತಕ್ಷಣ ರಿಪ್ಲೈ ಆಗ್ತದೆ. ನೋಡಿ ಇಲ್ಲಿ ಗಮನಿಸಬೇಕಾಗಿದ್ದು 2 ಪಾಯಿಂಟ್ಸು. ಅವರಿಗೆ ಒಂದು ವಾರ ಆಗಿದ ನಂತರ ಫ್ರೆಂಚ್ನವ್ರು ರಿಪ್ಲೈ ಕೊಡ್ತಾರೆ. ಇಟಾಲಿದವ್ರು ಏನು ಮಾಡ್ತಾರೆ, ಪ್ರಾಂಪ್ಟ್ ರಿಪ್ಲೈ ಕೊಡ್ತಾರೆ. ಸೊ ಇಲ್ಲಿ ಒಂದು ಪಾಯಿಂಟ್ ಏನಂದರೆ, ಇವರೆಲ್ಲ ಅಂತಾರೆ ಏನಂತ ಹೇಳ್ಕೇಶಿಂದ, ಈ ಮೊನಾಕೋದ ಮಿನಿಸ್ಟರ್ಸ್ಗಳೆಲ್ಲ ಈ ಫ್ರೆಂಚ್ ಗವರ್ನಮೆಂಟು ನಮಗೆ ಪ್ರಾಪರಾಗಿ ರಿಪ್ಲೈನೂ ಕೊಟ್ಟಿಲ್ಲ ಮತ್ತು ನಮಗೆ ರೆಸ್ಪೆಕ್ಟು ಕೂಡ ಕೊಟ್ಟಿಲ್ಲ. ಸೊ ಅದರ್ವೈಸ್ ಬೇಡ ಸರಿ ಇಲ್ಲ ಅಂತ ಹೇಳ್ಕೇಶಿಂದ ಇವ್ರಿಗೆ ಬರೆದಿದ ತಕ್ಷಣ ಪ್ರಾಂಪ್ಟ್ ರಿಪ್ಲೈ ವಾಸ್ ರಿಸೀವ್ಡ್, ತಕ್ಷಣ ರಿಪ್ಲೈ ಬರ್ತದೆ. ಇಟ್ಸ್ ಪ್ಲೆಸರ್, ನಮ್ಮ ಕರ್ತವ್ಯ, ಯಾರ್ದು, ಕಿಂಗ್ ಆಫ್ ಇಟಾಲಿದು ನಮ್ಮ ಕರ್ತವ್ಯ ಇದೆ. ಏನು, ನಿಮಗೆ ಗಿಲೋಟಿನ್ ಮಷೀತ್ ನಾನು ಎಕ್ಸ್ಪರ್ಟ್ ವ್ಯಕ್ತಿ ಕಳಿಸ್ಕೊಡೋದು. ಇಟ್ಸ್ ಅವರ್ ಪ್ಲೆಸರ್. ಗಿಲೋಟಿನ್ ವಿತ್ ಆನ್ ಎಕ್ಸ್ಪರ್ಟ್ ಅವ್ರ ಕಾಸ್ಟ್ ವುಡ್ ಬಿ 12,000 francs ಅಂತ ಹೇಳ್ಕೇಶಿಂದ ಒಂದು ರಿಪ್ಲೈ ಬರ್ತದೆ. ಸೊ ಯಾವಾಗ 12,000 francs ಅಂತ ರಿಪ್ಲೈ ಬರ್ತದೋ, ಮೊನಾಕೋ ಪ್ರಿನ್ಸ್ ಥಾಟ್ ಇಟ್ಸ್ ಆಲ್ಸೋ ನಿಯರ್ ಮೋರ್ ಆನ್ 2 francs ಪರ್ ಹೆಡ್. 2 francs ತೆರಿಗೆ ಮತ್ತೆ ಹಾಕಬೇಕಾಗ್ತದೆ. ಯು ಕ್ಯಾನ್ ಫೈಂಡ್ ಸಮೌ ಚೀಪರ್, ಅದನ್ನು ಬೇಡ ಇದಕ್ಕಿಂತ ಕಡಿಮೆ ಇರೋದು ಹುಡುಕಿ ಅಂತ ಹೇಳ್ಕೇಶಿಂದ ದಿಸ್ ರಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್ ಫಾರ್ ಮನಿ ಅಂತ ಹೇಳ್ಕೇಶಿಂದ ಒಂದು ಸ್ಟೇಟ್ಮೆಂಟ್ ಬರ್ತದೆ. ಇಲ್ಲಿ ದಿಸ್ ರಾಸ್ಕಲ್ ಅಂತಕ್ಕಂಥ ಪದ ಯಾರನ್ನು ಸಜೆಸ್ಟ್ ಮಾಡ್ದೆ ಅಂದರೆ ಈ ಕ್ರಿಮಿನಲ್ನನ್ನು ಸಜೆಸ್ಟ್ ಮಾಡ್ತದೆ. ಸೊ ಫೈಂಡ್ ಸಮೌ ಚೀಪರ್ ಅಂದಾಗ ಅವರೆಲ್ಲ ಸೋಲ್ಜರ್ಸ್ನ ಕೂಡ ಆಫರ್ ಮಾಡ್ತಾರೆ. ಬಟ್ ದ ಸೋಲ್ಜರ್ಸ್ ವೇರ್ ರಿಫ್ಯೂಸ್ಡ್. ಬಿಕಾಸ್ ಯಾಕೆ ರಿಫ್ಯೂಸ್ ಮಾಡ್ತಾರೆ ಅಂದರೆ, ಅವರಿಗೆ ತಲೆ ಕತ್ತರಿಸೋದು ಒಂದು ತರಬೇತಿನೇ ಕೊಟ್ಟಿರಲ್ಲ. ಅವ್ರು ಹೇಳ್ತಾರೆ ಯುದ್ಧದಲ್ಲಿ ಕೂಡ ನಮಗೆ ತಲೆ ಹೆಂಗೆ ಕತ್ತರಿಸ್ಬೇಕಂತ ಹೇಳ್ಕೇಶಿಂದ ಗೊತ್ತಿಲ್ಲ ಅಂತ ಹೇಳ್ಕೇಶಿಂದ ಅವ್ರು ರಿಫ್ಯೂಸ್ ಮಾಡ್ತಾರೆ. ಫೈನಲಿ ದೇ ವೇರ್ ಆಲ್ಟರ್ಡ್ ದ ಪನಿಷ್ಮೆಂಟ್. ಫೈನಲಿ ಅವ್ರು ಪನಿಷ್ಮೆಂಟನ್ನೇ ಚೇಂಜ್ ಮಾಡ್ತಾರೆ. ಏನಂತೇಳಿ, ಆಲ್ಟರ್ಡ್ ದ ಪನಿಷ್ಮೆಂಟ್ ಡೆತ್ ಸೆಂಟೆನ್ಸ್ ಟು ಇಂಪ್ರಿಸೋನ್ಮೆಂಟ್ ಫಾರ್ ಲೈಫ್ ಅಥವಾ ಲೈಫ್ ಸೆಂಟೆನ್ಸ್ ಅಂತ ಅರ್ಥ. ಅಂದರೆ ಈ ಡೆತ್ ಸೆಂಟೆನ್ಸ್ ಅಂತೇಳಿ ಪನಿಷ್ಮೆಂಟ್ ಕೊಟ್ಟಿದ್ದಿರ್ತಾರಲ್ಲ, ಅದನ್ನು ಇಂಪ್ರಿಸೋನ್ಮೆಂಟ್ ಫಾರ್ ಲೈಫ್, ಜೀವಾವಧಿ ಶಿಕ್ಷೆಗೆ ಕನ್ವರ್ಟ್ ಮಾಡ್ತಾರೆ. ಕನ್ವರ್ಟ್ ಮಾಡಿದ ತಕ್ಷಣ ಅಲ್ಲೆಲ್ಲ ಜಸ್ಟ್ ಫಿಟ್ ಆ್ಯಂಡ್ ಸ್ಟ್ರಾಂಗ್ ಪ್ರಿಸೋನ್ಸ್ಗಳು ಇರೋಂಗಿಲ್ಲ. ಯಾರಿಗಾದರೂ ತಂದರೆ ಒಂದು 2 or 3 hours ಅಲ್ಲಿ ಹಾಕ್ತಾರೆ, ಜಸ್ಟ್ ಬಿಟ್ಬಿಡ್ತಾರೆ. ಸೊ ಅಲ್ಲಿ ಸಮ್ ಟೆಂಪರರಿ ಜೈಲ್ಸ್ಗಳು ಇರ್ತವೆ, ಅಲ್ಲಿ ಸ್ಟ್ರಾಂಗ್ ಆ್ಯಂಡ್ ಫಿಟ್ ಪ್ರಿಸೋನ್ ಫಾರ್ ಯೂಸ್ ಇರೋಂಗಿಲ್ಲ. ಸೊ ಅದಕ್ಕೋಸ್ಕರ ಅವನನ್ನು ನೋಡ್ಕೊಳಕ್ಕೆ ಏನು ಮಾಡ್ತಾರೆ, ಪ್ಲೇಸ್ಡ್ ಅ ಗಾಡ್, ಒಬ್ಬ ಗಾರ್ಡನ್ನು ಅಪಾಯಿಂಟ್ ಮಾಡ್ತಾರೆ. ಆ ಗಾರ್ಡ್ ಕೆಲಸ ಏನಿಲ್ಲ, ಓವರ್ ಹಿಮ್ ಆ್ಯಂಡ್ ಫೆಚ್ ಹಿಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಅವ ಏನೇನು ಮಾಡ್ತಾನೆ ಅಂತ ಹೇಳ್ಕೇಶನ್ ಕಾಯ್ಕೋತ ಕೊಡೋದು. ದೆನ್ ಫೆಚ್ ಹಿಸ್ ಫುಡ್ ಫ್ರಮ್ ಪ್ಯಾಲೇಸ್ ಕಿಚನ್, ಅರಮನೆಗೆ ಹೋಗ್ಕೇಶಿಂದ ಅಲ್ಲಿ ಕಿಚನಿಗೆ ಹೋಗ್ಕೇಶಿಂದ ಅವನು ಊಟ ತಂದು ಕೊಡೋದು. ಎರಡೇ ಕೆಲಸ, ಏನೇನು ಮಾಡ್ತಾನಂತ ಕಾಯ್ಕೊಂತ ಕೊಡೋದು ಮತ್ತು ಟೈಮ್ ಟು ಟೈಮ್ ಫುಡ್ಡನ್ನು ತಂದು ಕೊಡೋದು. ನಡೀತು, ಮಂತ್ ಪಾಸ್ ಆಯಿತು, ಟಿಲ್ ಇಯರ್ ಹ್ಯಾಡ್ ಪಾಸ್ಡ್. ಸೊ ಒನ್ ಡೇ ಒಂದು ವರ್ಷ ಕಳೆದ ನಂತರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಡಿಟ್ ಮಾಡೋ ಹೊತ್ತಲ್ಲಿ ಆಫ್ಟರ್ ಅ ಇಯರ್ ಮೊನಾಕೋ ಪ್ರಿನ್ಸ್ ನೋಟಿಸ್ಡ್ ಅ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಅವನಿಗೆ ಒಂದು ಹೊಸ ಐಟಮ್ ಎಕ್ಸ್ಪೆಂಡಿಚರ್ ಆಗಿದ್ದು ಗೊತ್ತಾಗ್ತದೆ. ಏನು, ದಿಸ್ ವಾಸ್ ಯಾವುದಂದರೆ, ದಿಸ್ ವಾಸ್ ಕೀಪ್ ಆಫ್ ದ ಕ್ರಿಮಿನಲ್. ನಾವಿಲ್ಲೇನು ತಂದು ಕ್ರಿಮಿನಲ್ಗೆ ಹಾಕಿದ್ವಲ್ಲ, ದಿಸ್ ವಾಸ್ ದ ಕೀಪ್ ಆಫ್ ದ ಕ್ರಿಮಿನಲ್ ಮತ್ತು ಗಾರ್ಡ್ ಪೇಮೆಂಟ್ ವಿತ್ ದ ಕ್ರಿಮಿನಲ್ ಫುಡ್. ಅವನಿಗೆ ತಂದು ಹಾಕಿರೋದು ಮತ್ತು ಗಾರ್ಡ್ ಪೇಮೆಂಟ್, ಊಟದ ಖರ್ಚು ಎಲ್ಲ ಎಷ್ಟಾಗಿದೆ, ಇಟ್ ಕಮ್ಸ್ 600 francs ಅ ಇಯರ್. ಒಂದು ವರ್ಷಕ್ಕೆ
600 ಫ್ರಾಂಕ್ಸ್ ಬಂದಿದೆ ಅಂತ. ಅವಾಗ ಅಂತಾನೆ ಮನೆ ಹಾಕೋದು ಪ್ರಿನ್ಸ್, ದಿಸ್ ಫೆಲೋ ಮಸ್ಟ್ ಬಿ ಹೆಲ್ದಿ, ಹಿ ಲೈಫ್ 50 ಇಯರ್ಸ್. ಇವ ಇನ್ನೂ ಹೆಲ್ದಿನೇ ಅದಾನೆ, ಬದುಕಿಲ್ಲ ಅಂದರೂ ಕೂಡ ಇನ್ನೂ 50 ಇಯರ್ಸ್ ಬದುಕ್ತಾನೆ. ಸೊ ಹಂಗಿದ್ರೆ ನಮ್ಮ ಕತೆ ಏನು, 50 ವರ್ಷ ತನಕ 600 ಫ್ರಾಂಕ್ಸ್ ಖರ್ಚು ಮಾಡ್ಕೋತಾನೆ ಇರೋದ ಅಂತ ಹೇಳ್ಕೇಶಿಂದ ಎಲ್ಲ ಮಿನಿಸ್ಟರ್ಸ್ಗಳನ್ನು ಕರೆದು ಮತ್ತೆ ಹೇಳ್ತಾನೆ, ಯು ಕ್ಯಾನ್ ಫೈಂಡ್ ಸಮ್ ಔ ಚೀಪರ್, ಇದಕ್ಕಿಂತ ಕಡಿಮೆ ಇರೋದನ್ನು ಫೈಂಡ್ ಮಾಡಿರಿ ಅಂತ ಹೇಳ್ತಾನೆ. ಮತ್ತು ಎಲ್ಲ ಮಿನಿಸ್ಟರ್ಸ್ಗಳು ಜಾಯ್ನ್ ಆಗ್ತಾರೆ. ಸೊ ಎಲ್ಲ ಮಿನಿಸ್ಟರ್ ಜಾಯ್ನ್ ಆದಾಗ ಅಲ್ಲೊಬ್ಬ ಇಬ್ಬರು ಮಿನಿಸ್ಟರ್ಸ್ಗಳು ಹೇಳ್ತಾರೆ. ಒಬ್ಬ ಮಿನಿಸ್ಟರ್ ಹೇಳ್ತಾನೆ ಏನಂತೇಳಿ, ನಾವು ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್, ನಾವು ಆ ಗಾರ್ಡನ್ನು ಡಿಸ್ಮಿಸ್ ಮಾಡೋಣ. ಸೊ ಅವಾಗ ಏನಾಗ್ತದೆ, ರೀಜಾಯ್ನಡ್ ಅನದರ್ ಮಿನಿಸ್ಟರ್, ಮತ್ತೆ ಒಬ್ಬ ಮಿನಿಸ್ಟರ್ ಜಾಯ್ನ್ ಆಗ್ತಾನೆ ಅವನ ಜೊತೆ. ಹಿ ಸೈಡ್ ಅಂತ ಹೇಳ್ತಾನೆ ಏನಂತೇಳಿ, ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್, ಗಾರ್ಡನ್ನು ಡಿಸ್ಮಿಸ್ ಮಾಡಿದ್ರೆ ಏನಾಗ್ತದೆ, ದ ಫೆಲೋ ವಿಲ್ ರನ್ ಅವೇ, ಅವ ಅಲ್ಲಿಂದ ಓಡ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ನಾವು ಅವನನ್ನು ತಂದು ಕೇಸಿಂದ ಬಿ ಹ್ಯಾಂಗ್ ಮಾಡಿಬಿಡೋಣ ಅಂತ ಹೇಳ್ಕೇಸಿಂದ ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಸೊ ದ ಡಿಸ್ಮಿಸ್ಡ್ ದ ಗಾರ್ಡ್, ಆ ಗಾರ್ಡನ್ನು ಕೂಡ ಡಿಸ್ಮಿಸ್ ಮಾಡ್ತಾರೆ. ಡಿಸ್ಮಿಸ್ ಮಾಡ್ಕೇಸಿಂದ ದೆ ವಾಂಟ್ ಟು ಸಿ ದ ಕ್ರಿಮಿನಲ್ ವಿಲ್ ರನ್ ಅವೇ, ಆ ಕ್ರಿಮಿನಲ್ ಏನಾದರೂ ಓಡ್ ಹೋಗ್ತಾನೆ ಅಂತ ಹೇಳ್ಕೇಸಿಂದ ನೋಡ್ತಾರೆ. ಬಟ್ ಆದರೆ ಅವ್ನು ಓಡೋಂಗಿಲ್ಲ. ಪ್ರಾಪರ್ ಟೈಮ್ ಹಿ ವೆಂಟ್ ಟು ಪ್ಯಾಲೇಸ್ ಕಿಚನ್, ಅವ್ನಿಗೆ ಏನೇನು ಅಡಿಕೆ ಬೇಕೋ ಆತನೇ ಪ್ರಿಪೇರ್ ಮಾಡ್ಕೊಳ್ತಾನೆ. ದೆನ್ ಊಟ ಮಾಡ್ಕೇಸಿಂದ ಅಗೇನ್ ಹಿ ಕಮ್ ಬ್ಯಾಕ್ ಟು ಸೆಲ್, ಸೆಟ್ ದ ಡೋರ್ ಆ್ಯಂಡ್ ಸ್ಟೇಡ್ ಇನ್ ಸೈಡ್. ಸೊ ನೆಕ್ಸ್ಟ್ ಡೇ ಇಟ್ಸ್ ಆಲ್ಸೋ ಸೇಮ್ ಥಿಂಗ್ ಅಕ್ಯೂರ್ಡ್. ಅವ ಓಡ್ ಹೋಗೋದು ಒಂದು ಮುನ್ಸೂಚನೆ ಕೊಡೋಂಗಿಲ್ಲ. ಸೊ ಯಾವಾಗ ಅವ ಓಡ್ ಹೋಗೋದು ಮುನ್ಸೂಚನೆ ಕೊಡೋಂಗಿಲ್ವೋ ಅವಾಗ ಆ ಮಿನಿಸ್ಟರ್, ಒಬ್ಬ ಮಂತ್ರಿ ಹೋಗಿ ಕೇಳ್ತಾನೆ. ಆ ಮಿನಿಸ್ಟರ್ ಆಸ್ಕ್ ಟು ದ ಕ್ರಿಮಿನಲ್, ಕೇಳ್ತಾನೆ. ಅವಾಗ ಮಿನಿಸ್ಟರ್ ಕೇಳಿದ ತಕ್ಷಣ ಆತ ಹೇಳ್ತಾನೆ, ನೀವೇನೋ ಈಗ ಬಂದು ಕೇಳ್ತಾ ಇದ್ದಾರೆ ನನಗೆ, ರಾಜ್ಕುಮಾರ ಏನೋ ತಿಳ್ಕೊಂಬಲ್ಲ ನನ್ನ ಬಗ್ಗೆ, ಸೊ ಯು ಕ್ಯಾನ್ ಗೋ ಎನಿವೇರ್ ವೇರ್ ಯು ಲೈಕ್ ಅಂತ ಹೇಳ್ಕೇಸಿಂದ ನೀವು ಓಡ್ ಹೋಗಂತ ಹೇಳ್ತಾ ಇದ್ದೀರ, ಬಟ್ ನಾವು ಓಡ್ ಹೋಗಂಗಿಲ್ಲ ಅಂತ ಹೇಳ್ಕೇಸಿಂದ ಅದಕ್ಕೆ ಕೆಲವೊಂದು ರೀಸನ್ಸನ್ನು ಕೊಡ್ತಾನೆ. ದ ಕ್ರಿಮಿನಲ್ ಸೈಡ್, ಬಟ್ ಹೋಗಂತ ಹೇಳ್ತಾರೆ, ಏನು ಮಾಡಲಿ, ಐ ಹ್ಯಾವ್ ನೌ ವೇ ಟು ಗೋ ಆ್ಯಂಡ್ ವಾಟ್ ಕ್ಯಾನ್ ಐ ಡೂ. ಉಲ್ಟಾ ಕ್ವಶನ್ ಮಾಡ್ತೀನಿ ಅವ್ರಿಗೆ, ಏನಂತ ಹೇಳ್ಕೇಸಿಂದ ಐ ಹ್ಯಾವ್ ನೌ ವೇ ಟು ಗೋ, ಸೊ ವಾಟ್ ಕ್ಯಾನ್ ಐ ಡೂ. ನೀವು ಹೋಗಂಗಿದ ತಕ್ಷಣ ಎಲ್ಲಿಗೆ ಹೋಗಲಿ, ಮತ್ತು ಹೋಗಿ ಏನು ಕೆಲಸ ಮಾಡಲಿ ನಾನು. ಯು ಹ್ಯಾವ್ ರಿವ್ಯೂಟೆಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್, ನೀವು ಮೊದಲೇ ನನಗೆ ಡೆತ್ ಸೆಂಟೆನ್ಸ್ ಅಂತ ಹೇಳ್ಕೇಸಿಂದ ಪನಿಷ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ಕೇಸಿಂದ ನನ್ನ ಕ್ಯಾರೆಕ್ಟರ್ ಎಲ್ಲ ರಿವ್ಯೂನ್ ಮಾಡಿಬಿಟ್ಟಿದ್ರೆ, ಹಾಳು ಮಾಡಿಬಿಟ್ಟಿರಿ. ಸೊ ಪೀಪಲ್ ವಿಲ್ ಟರ್ನ್ ದರ್ ಬ್ಯಾಕ್ಸ್ ಆನ್ ಮೀ, ನಾನು ಒಂದು ವೇಳೆ ಆಚೆ ಕಡೆ ಹೋದಂದ್ರೆ ಜನ ನನಗೆ ಭಾಳ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ. ಸೊ ಮತ್ತೆ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್, ಆಲ್ರೆಡಿ 1 ವರ್ಷ ಆರಾಮ್ ಕೂತು ಊಟ ಮಾಡಿದ್ದೇನೆ, ನನಗೆ ಮೈಗಳಾಗ್ಬಿಟ್ಟಿದೆ, ನನಗೆ ಕೆಲಸ ಮಾಡೋದೊಂದು ಎಬಿಲಿಟಿನೂ ಇಲ್ಲ. ಯು ಹ್ಯಾವ್ ಟ್ರೀಟೆಡ್ ಮಿ ಬ್ಯಾಡ್ಲಿ, ನೀವೆಲ್ಲ ಸೇರಿ ನನ್ನ ಜೊತೆ ಭಾಳ ಕೆಟ್ಟದಾಗಿ ಟ್ರೀಟ್ ಮಾಡಿದ್ದೀರಾ. ಇನ್ ದ ಫಸ್ಟ್ ಪ್ಲೇಸ್ ವೆನ್ ಯು ಸೆಂಟೆನ್ಸ್ಡ್ ಮೀ ಫಾರ್ ಡೆತ್, ಯು ಔಟ್ ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ ಬಟ್ ಯು ಡಿಡ್ ನಾಟ್ ಡೂ ಇಟ್ ಅಂತ ಹೇಳ್ತಿದ್ದಾನೆ ಇಲ್ಲಿ. ನೀವು ಮೊದಲು ನನಗೆ ಡೆತ್ ಸೆಂಟೆನ್ಸ್ ಅಂತ ಹೇಳ್ಕೇಶನ್ ಪನಿಷ್ಮೆಂಟ್ ಏನೋ ಅನೌನ್ಸ್ಮೆಂಟ್ ಮಾಡಿದ್ರಿ, ಬಟ್ ಆದರೆ ಅದನ್ನು ಮಾಡಲಿಲ್ಲ. ಆಫ್ಟರ್ ಅದಾಗಿದ ನಂತರ ಯು ಆಲ್ಟರ್ಡ್ ದ ಪನಿಷ್ಮೆಂಟನ್ನು ಚೇಂಜ್ ಮಾಡಿದ್ರಿ, ಲೈಫ್ ಸೆಂಟೆನ್ಸ್ ಅಂತ ಹೇಳ್ಕೇಶಿಂದ. ಮತ್ತು ನನ್ನನ್ನು ನೋಡ್ಕೊಳ್ಳೋಕೆ ಯು ಪುಟ್ ಅ ಗಾರ್ಡ್, ಒಬ್ಬ ಗಾರ್ಡನ್ನು ಅಪಾಯಿಂಟ್ ಮಾಡಿದ್ರಿ. ಆಫ್ಟರ್ ಅ ಟೈಮ್ ಯು ಡಿಸ್ಮಿಸ್ಡ್ ದ ಗಾರ್ಡ್, ಅವಾಗ ಐ ಫೆಚ್ ಮೈ ಓನ್ ಫುಡ್, ಮತ್ತೆ ನನ್ನ ಫುಡ್ಡನ್ನು ನಾನೇ ಫೆಚ್ ಮಾಡ್ಕೊಂಡ್ಬಿಟ್ಟೆ. ಅಗೇನ್ ಐ ಡಿಡ್ ನಾಟ್ ಕಂಪ್ಲೇನ್, ಇಷ್ಟಾದರೂ ಕೂಡ ನಾನು ಯಾವುದೇ ಕಂಪ್ಲೇಂಟನ್ನು ನಿಮ್ಮ ಮೇಲೆ ಮಾಡಲಿಲ್ಲ. ಸೊ ಬಟ್ ಆ್ಯಕ್ಚುಲಿ ಈಗ ಸದ್ಯಕ್ಕೆ ಯು ವಾಂಟ್ ಟು ಗೋ ಅವೇ, ಐ ಕಾಂಟ್ ಅಗ್ರಿ ಆ್ಯಂಡ್ ಐ ವೋಂಟ್ ಗೋ. ಈಗ ಸದ್ಯಕ್ಕೆ ನೀವೆಲ್ಲ ಸೇರಿ ನನಗೆ ಹೋಗಂದ್ರೆ ನಾನು ಒಪ್ಪಂಗಿಲ್ಲ ಈ ಮಾತಿಗೆ. ಸೊ ಯು ವಾಂಟ್ ಟು ಗೋ ಅವೇ, ಐ ಕಾಂಟ್ ಅಗ್ರಿ, ನೀವು ಹೇಳೋ ಮಾತಿಗೆಲ್ಲ ನಾನು ಒಪ್ಪಂಗಿಲ್ಲ. ಐ ವಾಂಟ್ ಗೋ, ನೀವು ಹೋಗಂದ ತಕ್ಷಣ ನಾನು ಹೋಗ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೇಶಿಂದ ಆತ ಹೇಳ್ತಾನೆ, ಯು ಡೂ ಆ್ಯಸ್ ಯು ಲೈಕ್, ನಿಮ್ಮ ಮನಸ್ಸು ಹೆಂಗೆ ಬರ್ತದೋ ಹಂಗೆ ಮಾಡ್ರಿ ಅಂತ ಹೇಳ್ಕೇಶಿಂದ ಆತ ಸಮ್ ರೀಸನ್ಸ್ ಹೇಳ್ತಾನೆ ಯಾಕೆ ಓಡೋಂಗಿಲ್ಲ ಅಂತ ಹೇಳ್ಕೇಶಿಂದ. ಸೊ ಅಗೇನ್ ಆ ಮಿನಿಸ್ಟರ್ಸ್ ಸಮವನಡು ಮತ್ತು ಎಲ್ಲ ಮಿನಿಸ್ಟರ್ಸ್ಗಳು ಸೇರ್ತಾರೆ. ಸಮ್ ವಾಸ್ ಫಿಕ್ಸ್ಡ್, ಅವನಿಗೆ ಒಂದು ಪೆನ್ಷನ್ ರೂಪದಲ್ಲಿ ಒಂದು ಸಮ್ ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ. ನಿನಗೆ ವರ್ಷಕ್ಕೆ ಇಂತಿಷ್ಟು ರೂಪದಲ್ಲಿ 600 ಫ್ರಾಂಕ್ಸ್ ರೂಪದಲ್ಲಿ ನಿಮಗೆ ಪೆನ್ಷನ್ ರೂಪದಲ್ಲಿ ಕೊಡ್ತೀವಿ, ಇವಾಗಾದರೂ ಹೋಗ್ತೀವಿ ಅಂದಾಗ ಹಿ ಅಗ್ರಿ, ಅದು ಒಪ್ಕೊಳ್ತಾನೆ. ದೆನ್ ಒಪ್ಕೊಂಡ ನಂತರ ಒಂದು ಕಂಡೀಷನ್ ಹಾಕ್ತಾನೆ, ದಿಸ್ 600 ಫ್ರಾಂಕ್ಸ್ ಇಸ್ ಪೇಯಿಂಗ್ ಆನ್ ರೆಗ್ಯುಲರ್ ಪ್ರಾಪರ್ ಟೈಮಿಗೆ ನಮ್ಗೆ ಬೇಕಂತ ಹೇಳ್ಕೇಶಿಂದ ಹಿ ಪುಟ್ ಅ ಕಂಡೀಷನ್ ಹಾಕಿದ ನಂತರ ಹಿ ರಿಸೀವ್ಡ್ ಅನ್ಯೂಟಿ, ಒಂದು 1/3 ಅನ್ಯೂಟಿಯನ್ನು ಅಡ್ವಾನ್ಸ್ ರೂಪದಲ್ಲಿ ಇಸ್ಕೊಳ್ತಾನೆ. ದೆನ್ ಹಿ ಲೆಫ್ಟ್ ದ ಕಿಂಗ್ಸ್ ಡೊಮೈನ್ಸ್, ಆ ರಾಜ ಸಾಮ್ರಾಜ್ಯವನ್ನು ಬಿಡ್ತಾನೆ. ಬಿಟ್ಟ ತಕ್ಷಣ ಕ್ವಾರ್ಟರ್ ಆಫ್ ಆನ್ ಅವರ್ ಬೈ ರೈಲ್, ಟ್ರೈನ್ ಮುಖಾಂತರ ಹೋದರೆ ಒಂದು 15 ನಿಮಿಷ ಹಾದಿ,
ಅಲ್ಲಿ ಹೋಗ್ತಾನೆ, ಎಮಿಗ್ರೇಟ್ ಆಗ್ತಾನೆ. ಅಲ್ಲಿ ಹೋಗಿಸಿಂದ ಹಿ ಪರ್ಚೇಸ್ಡ್ ಅ ಬಿಟ್ ಆಫ್ ಲ್ಯಾಂಡ್, ಒಂದು ಸ್ವಲ್ಪ ಬಿಟ್ ಆಫ್ ಲ್ಯಾಂಡ್ ಅನ್ನು ಪರ್ಚೇಸ್ ಮಾಡ್ತಾನೆ. ದೆನ್ ಹಿ ಸ್ಟಾರ್ಟೆಡ್ ಅ ಮಾರ್ಕೆಟಿಂಗ್ ಗಾರ್ಡನಿಂಗ್. ಸೊ ಈ ಒಂದು ಬಿಸ್ನೆಸ್ ಅನ್ನ, ಮಾರ್ಕೆಟಿಂಗ್ ಗಾರ್ಡನಿಂಗ್ ಅಂತಕ್ಕಂಥ ಒಂದು ಬಿಸ್ನೆಸ್ ಅನ್ನ ಆತ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡ್ಕೇಶಿಂದ ಲೈಫ್ಸ್ ಕಂಫರ್ಟೇಬಲಿ, ಆರಾಮಾಗಿರ್ತಾನೆ. ಬಟ್ ಪ್ರಾಪರ್ ಟೈಮ್ ಹಿ ಗೋಸ್ ಟು ಮೊನಾಕೋ ಬಿಕಾಸ್ ದಿಸ್ 600 francs ಅನ್ನ ಈ ಪೆನ್ಷನ್ ಅನ್ನು ರಿಸೀವ್ ಮಾಡ್ಕೊಳಕ್ ಹೋಗ್ತಾನೆ. ರಿಸೀವ್ ಮಾಡಿದ ತಕ್ಷಣ ಹಿ ಗೋಸ್ ಟು ಗೇಮಿಂಗ್ ಟೇಬಲ್ ಹೋಗ್ತಾನೆ. ಪ್ಲೇ 2 or 3 francs, 2-3 francs ಆಟ ಆಡ್ತಾನೆ. ವೆದರ್ ಹಿ ವಿನ್ ಆರ್ ಲಾಸ್, ಗೆದಿಲಿ ಅಥವಾ ಸೋಲಿ, ಅಗೇನ್ ಹಿ ವೆಂಟ್ ಹಿಸ್ ಪ್ಲೇಸ್. ಹೋಗ್ಕೇಶಿಂದ ಆರಾಮಾಗಿರ್ತಾನೆ. ದಿಸ್ ಈಸ್ ದ ಶಾರ್ಟ್ ಸಮರಿ ಆಫ್ 2 Deer. ಇದು ಒಂದು 2 Deer ಲೆಸನ್ ಒಂದು ಶಾರ್ಟ್ ಸಮರಿ. ಇದ್ರ ಮೇಲೆ ಕೆಲವೊಂದು ಪ್ರಶ್ನೆಗಳು ಫ್ರೇಮ್ ಆಗ್ತವೆ. ನಾವೇನ ಬರ್ಸಿವಲ್ಲ ಬಹಳ ಇಂಪಾರ್ಟೆಂಟ್. ಸೊ ವೇರ್ ಈಸ್ ಮೊನಾಕೋ ಸಿಚುವೇಟೆಡ್ ಅಂದರೆ ಮೊನಾಕೋ ಎಲ್ಲಿದೆ? ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ ಆನ್ ದ ಶೋರ್ ಆಫ್ ದ ಮೆಡಿಟೇರಿಯನ್ ಸೀ. ಮತ್ತೆ ಏನು ಮಾಡ್ತಾನೆ, ಒಂದೊಂದ್ಸರ್ತಿ ನೇಷನ್ಸ್ ಹೆಸರು ಕೇಳಬಹುದು, ಇಲ್ಲಾಂದ್ರೆ ಸಮುದ್ರದ ಹೆಸರು ಕೇಳ್ತಾನೆ. ಮೆಡಿಟೇರಿಯನ್ ಸಮುದ್ರದ ಹೆಸರು ಕೇಳ್ತಾನೆ. ಮತ್ತೆ ವಾಟ್ ಇಸ್ ದ ಪಾಪ್ಯುಲೇಷನ್, ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟು ಅಂತ ಹೇಳಿ ಕ್ವಶನ್ ಫ್ರೇಮ್ ಮಾಡ್ತಾನೆ. ಒಂದು ಥಾಟ್ ನೆನ್ಪಿಟ್ಕೊಳ್ಳಿ, ಸೇಮ್ ಕ್ವಶನ್ ಆಸ್ಕಿಂಗ್ ಇನ್ ಅ ಡಿಫರೆಂಟ್ ವೇ. ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ಸೇಮ್ ಕ್ವಶನ್ ಇನ್ ಆಸ್ಕಿಂಗ್ ಡಿಫರೆಂಟ್ ವೇ, ಬೇರೆ ಬೇರೆ ಫ್ರೇಮಲ್ಲಿ ಕೇಳ್ತಾರೆ. ವಾಟ್ ಇಸ್ ದ ಪಾಪ್ಯುಲೇಷನ್ ಇನ್ ಮೊನಾಕೋ ಅಂತ ಹೇಳಿ ಡೈರೆಕ್ಟ್ ಪ್ರಶ್ನೆ ಕೇಳ್ಬೋದು. ಇಲ್ಲಾಂದ್ರೆ ಹೌ ಮೆನಿ ಇನ್ಹಾಬಿಟೆಂಟ್ಸ್ ಆರ್ ದೇರ್ ಇನ್ ಮೊನಾಕೋ, ಸೇಮ್ ಪ್ರಶ್ನೆ ಎರಡಕ್ಕೂ ಒಂದೇ ಉತ್ತರ ಆಗ್ತದೆ. 7,000 ಪಾಪ್ಯುಲೇಷನ್ ಎರಡಕ್ಕೂ ಸೇಮ್ ಆನ್ಸರ್. ಸೊ ಈ ಥರ ಕೇಳ್ತಾನೆ. ಇಲ್ಲಾಂದ್ರೆ ವಿಚಾರ ದ ಕಮಾಡಿಟಿ ಟ್ಯಾಕ್ಸಸ್ ಇನ್ ಮೊನಾಕೋ ಅಂತ ಹೇಳಿ ಕ್ವಶನ್ ಕೇಳ್ತಾನೆ. ಮತ್ತೆ ದ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಕಮ್ಸ್ ಫ್ರಮ್ ಅಂತ ಕೇಳ್ತಾನೆ. ಅಗೇನ್ ಅದು ಬಿಟ್ರೆ ವಾಟ್ ವಾಸ್ ದ ಪೀಪಲ್ ಡೂ ಇನ್ ಗೇಮಿಂಗ್ ಹೌಸ್, ಅಂದ್ರೆ ಆ ಗೇಮಿಂಗ್ ಹೌಸ್ ಅಲ್ಲಿ ಜನ ಏನ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಇಲ್ಲಾಂದ್ರೆ ವೈ ವಾಸ್ ದ ಜರ್ಮನ್ ಸವರಿಸನ್ಸ್ ಫಾರ್ಬೇಡ್ ದ ಗೇಮಿಂಗ್ ಹೌಸ್, ಅಂದ್ರೆ ಜರ್ಮನ್ ಸಾಮ್ರಾಜ್ಯದಲ್ಲಿ ಯಾಕೆ ಗೇಮಿಂಗ್ ಹೌಸ್ಗಳು ಬ್ಯಾನ್ ಮಾಡಿದ್ರು ಅಂತ ಕೇಳ್ತಾನೆ. ಮತ್ತೆ ವಾಟ್ ಕ್ರೈಮ್ ಹ್ಯಾಡ್ ದ ಕ್ರಿಮಿನಲ್ ಕಮಿಟೆಡ್ ಇನ್ 2 Deer, ಅಂದ್ರೆ ಈ ಚಾಪ್ಟರ್ ಅಲ್ಲಿ ಆ ಅಪರಾಧಿ ಏನ್ ಕ್ರೈಮ್ ಮಾಡ್ದ, ಸಿಂಪಲ್ ಮರ್ಡರ್ ಅಂತ ಹೇಳಿ ಕ್ವಶನ್ ಬರ್ಬಿಡ್ಬೇಕು. ಏನ್ ಕ್ರೈಮ್ ಮಾಡ್ದ ಅಂತ ಹೇಳಿ ಕ್ವಶನ್ ಪ್ರಶ್ನೆ ಕೇಳ್ತಾನೆ. ಇಲ್ಲಾಂದ್ರೆ ವಾಟ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಅನೌನ್ಸ್ಡ್ ಟು ದ ಕ್ರಿಮಿನಲ್, ಅವನಿಗೆ ಏನ್ ಪನಿಷ್ಮೆಂಟ್ ಕೊಟ್ಟರು ಅಂತ ಹೇಳಿ ಕ್ವಶನ್ ಪ್ರಶ್ನೆ ಕೇಳ್ತಾರೆ. ದಟ್ ಇಸ್ ಡೆತ್ ಸೆಂಟೆನ್ಸ್. ಅದಾಗಿದ್ದ ನಂತರ ಫ್ರಾನ್ಸ್ ಮತ್ತೆ ಇಟಾಲಿ ಎರಡು ರಾಷ್ಟ್ರಗಳು ಬಹಳ ಇಂಪಾರ್ಟೆಂಟು. ಫ್ರಾನ್ಸ್ದವ್ರು ಎಷ್ಟು ಡಿಮ್ಯಾಂಡ್ ಮಾಡಿದ್ರು ಅಂತ ಕೇಳ್ಬೋದು. ದಟ್ ಈಸ್ 16,000 francs. ದೆನ್ ಅವ್ರು ಯಾವಾಗ ರಿಪ್ಲೈ ಕೊಡ್ತಾರೆ? ಅ ವೀಕ್ ಲೇಟರ್. ವೆನ್ ವಾಸ್ ದ ಫ್ರಾನ್ಸ್ ಗವರ್ಮೆಂಟ್ ಗಿವನ್ ದ ರಿಪ್ಲೈ ಟು ಮೊನಾಕೋ, ಇದು ಕೂಡ ಪ್ರಶ್ನೆ ಫ್ರೇಮ್ ಆಗೋ ಸಾಧ್ಯತೆ ಇರ್ತದೆ ಒಂದು ವಾರ ಕಳೆದ ನಂತರ. ಸೊ ನೆಕ್ಸ್ಟ್ ಅದಾಗಿದ್ದ ನಂತರ ಇಟಾಲಿ 12,000 francs ಡಿಮ್ಯಾಂಡ್ ಮಾಡ್ತಾರೆ. ಮತ್ತೆ ಪ್ರಾಂಪ್ಟ್ ರಿಪ್ಲೈ ಕೊಡ್ತಾರೆ, ತಕ್ಷಣ ರಿಪ್ಲೈ ಕೊಡ್ತಾರೆ. ಇಲ್ಲಿ ಈ ಥರ ಪ್ರಶ್ನೆಗಳು ಫ್ರೇಮ್ ಆಗೋ ಸಾಧ್ಯತೆ ಇರ್ತದೆ. ಸೊ ನೆಕ್ಸ್ಟ್ ಮುಂದೆ ಹೋದರೆ ನಮಗೆ ಆಯಿತು. ಸಾರಿ 12,000 francs ಎಲ್ಲ ಆಗಿದ್ದ ನಂತರ ಅವನಿಗೆ ಒಂದು ವಾಟ್ ವಾಸ್ ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್, ಆ ಮೊನಾಕೋದ ಪ್ರಿನ್ಸ್ ಒಂದು ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ಮೇಲೆ ಪ್ರಶ್ನೆ ಕೇಳ್ತಾರೆ. ದಟ್ ಈಸ್ ದ ಗಾರ್ಡ್ ಆ್ಯಂಡ್ ದ ಕ್ರಿಮಿನಲ್ಸ್, ಗಾರ್ಡ್ ಪೇಮೆಂಟ್ ಮತ್ತು ಕ್ರಿಮಿನಲ್ಸ್ ಫುಡ್ ಎಲ್ಲ ಸೇರ್ಕೇಶಿಂದ ಇಟ್ಸ್ ಕಮ್ಸ್ ಮೋರ್ ಆನ್ 600 francs ಬಂದಿದ ಮೇಲೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಹೌ ಮಚ್ ಅಡ್ವಾನ್ಸ್, ಎಷ್ಟು ಅಡ್ವಾನ್ಸ್ ಅನ್ನ ಇಶ್ಯೂ ಮಾಡ್ಕೊಂಡ ಅಂತ ಹೇಳಿ ಪ್ರಶ್ನೆ ಕೇಳಬಹುದು. ಇಲ್ಲಾಂದ್ರೆ ಈ ಮಾರ್ಕೆಟಿಂಗ್ ಗಾರ್ಡನಿಂಗ್ ವಾಟ್ ಬಿಸ್ನೆಸ್ ಅಥವಾ ಏನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ದ ಅಂತ ಹೇಳಿ ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಜಾಸ್ತಿ ಇರ್ತದೆ.